ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ರೆಸಿಪಿ ವೆಜ್ ಪಲಾವ್. ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಕಾಯಕ್ಕೆ ಬಿಡಿ. ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಅದಿನ್ನೂ ಎಣ್ಣೆ ಕಾದಿಲ್ಲ, ನೀವು ಕಾದ ನಂತರ ಹಾಕ್ಕೊಳ್ಳಿ. ಈ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಸೂಪರಾಗಿತ್ತು. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಯಾಕಂದರೆ ಅನ್ನ ಮಾಡಿ ಮತ್ತೆ ಸಾಂಬಾರು ಮಾಡಬೇಕು, ಬೇಳೆ ಕುದಿಸ್ಬೇಕು, ಆಮೇಲೆ ಅದಕ್ಕೆ ಟೊಮೆಟೊ ಹಣ್ಣು ಅದು ಇದು ಎಲ್ಲ ಮಾಡೋಕ್ಕಿಂತ ಈ ಥರ ವೆಜ್ ಪಲಾವ್ ಒಂದ್ಸತಿ ಮಾಡ್ಕೊಂಡು ತಿನ್ನಿ. ಮತ್ತೆ ನೀವೇ ಆ ಥರ ಮಾಡ್ಕೊಂಡು ತಿಂತಾ ಇರ್ತೀರ ಪದೇ ಪದೇ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಒಂದು ಚಕ್ಕೆ, ಒಂದು 4 ಲವಂಗ ಹಾಕ್ಕೊಳ್ಳಿ. ಒಂದು 5-6 ಎಲೆ ಕರಿಬೇವು, ಒಂದು 4-5 ಸ್ಪ್ಲಿಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಬೇಯಕ್ಕೆ ಬಿಡಿ. ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗೋಲ್ಲ. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯೋದ್ರಿಂದ ಖಾರನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಅವರೆಕಾಳು, ನಾಲ್ಕೈದು ಬೀನ್ಸ್, ಒಂದು ಸಣ್ಣದು ಉಳ್ಳಾಗಡ್ಡಿ, ಅರ್ಧ ಸೌತೆಕಾಯಿ, ಒಂದು ಸಣ್ಣದು ಕ್ಯಾರೆಟ್, ಒಂದು ಅರ್ಧ ಆಲೂಗಡ್ಡೆ, ಒಂದು ಅರ್ಧ ಟೊಮೆಟೊ ಹಣ್ಣು. ನಾನು ಎಲ್ಲ ಕಾಯಿಪಲ್ಯನೂ ಅರ್ಧ ತೊಗೊಂಡಿನಿ ರೀ. ಯಾಕಂದ್ರೆ ನಾನು ಮಾಡ್ತಿರೋದು 1 ಗ್ಲಾಸ್ ಅಕ್ಕಿ ಅಷ್ಟಕ್ಕೆ, ಅದಕ್ಕೆ ಮತ್ತು ಜಾಸ್ತಿ ಆಗಿಬಿಡ್ತಾವ್ರಿ ಅವು ತರಕಾರಿ. ಅದಕ್ಕಂತನ ಅರ್ಧ ಎಲ್ಲ ಹಾಕ್ಕೊಂಡಿನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಿ ಅದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಹಾಕ್ಕೊಂಡು ಕಲಿಸ್ಕೊರಿ ಅದನ್ನು. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಒಂದು ಗ್ಲಾಸಷ್ಟು ಅಕ್ಕಿನ ತೊಳೆದು ಸ್ವಚ್ಛಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದನ್ನ ಈಗ ಹಾಕ್ಕೊಂಡಿನಿ. ಈಗ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕ್ರಿ. ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ರೀ. ಅದಕ್ಕೆ ಈಗ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳಕತ್ತೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಆಮೇಲೆ ನಾನು ಬೀಟ್ರೂಟ್ ಹಾಕೋದನ್ನು ಮರೆತುಬಿಟ್ಟಿದ್ದೀನಿ ರೀ. ಈಗ ಲಾಸ್ಟ್ ಕೊನೆಯದಾಗಿ ಹಾಕ್ಕೊಳಕತ್ತೀನಿ. ನೀವು ಮೊದಲೇ ಹಾಕ್ಕೊಂಡ್ಬಿಡಿ, ಇಲ್ಲಾಂದರೆ. ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ಆಗೋವರೆಗೂ ಬಿಡಿ. ಈಗ ಇದು ಬೆಂದೈತ್ರಿ, ತೆಗಿಯಾಕತ್ತೀನಿ. ವಾಸನೆ ಅಂತೂ ಹಂಗೆ ಘಮ ಅನ್ನಕತ್ತೈತಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.